ನಮಸ್ಕಾರ. ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ. ಒಂದು ಹೆಣ್ಣು ಮಗಳಾಗಿ ದೇಶದ ಬಗ್ಗೆ, ಧರ್ಮದ ಬಗ್ಗೆ ಜಾಗೃತಿ ಮೂಡಿಸೋ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನು ಬೆಂಬಲಿಸಿ. ದೊಡ್ಡಮನೆಯವರು ಯಾವಾಗಲೂ ಹೇಳ್ತಾ ಇರ್ತಾರೆ, ಅಭಿಮಾನಿಗಳೇ ನಮ್ಮನೆ ದೇವರು ಅಂತ. ಅಣ್ಣವ್ರೇ ಅಭಿಮಾನಿಗಳನ್ನ ದೇವರು ಅಂತ ಕರೆದಿದ್ದಾರೆ. ಒಬ್ಬ ನಟ ಸ್ಟಾರ್ ನಟನಾಗೋದಕ್ಕೆ ಅಭಿಮಾನಿಗಳೇ ಕಾರಣ. ಸಿನಿಮಾವನ್ನ ನೋಡಿ ನಟನೆಯನ್ನು ಇಷ್ಟಪಟ್ಟರೆ ಆ ನಟನಿಗೆ ಅದಕ್ಕಿಂತ ಸಂತೋಷ ಬೇರೆ ಇಲ್ಲ. ಅಭಿಮಾನ ಇರಬೇಕು ನಿಜ, ಆದರೆ ಹುಚ್ಚು ಅಭಿಮಾನ ಅಥವಾ ಅಂಧಾಭಿಮಾನ ಇರಲೇಬಾರ್ದು. ಗದಗದಲ್ಲಿ ಒಂದು ಕರಾಳ ಘಟನೆ ನಡೆಯಿತು. ಯಶ್ ಅವರ 3 ಅಭಿಮಾನಿಗಳು ಯಶ್ ಕಟ್ಔಟ್ ನಿಲ್ಲಿಸೋದಕ್ಕೆ ಹೋದಾಗ ಕರೆಂಟ್ ಶಾಕ್ ಹೊಡೆದು ಸಾಯ್ತಾರೆ. ಜನವರಿ 8ನೇ ತಾರೀಕು ಯಶ್ ಹುಟ್ಟುಹಬ್ಬ. ಅದರ ಸಲುವಾಗಿ ಕಟ್ಔಟ್ ನಿಲ್ಲಿಸೋಕೆ ಹೋದವರು ಯಶ್ ಬರ್ತ್ಡೇಗೂ ಮುನ್ನವೇ ಪ್ರಾಣ ಕಳ್ಕೊಂಡ್ಬಿಟ್ರು. ಮಲೇಷ್ಯಾದಲ್ಲಿ ಯಾವುದೋ ಆ್ಯಡ್ ಶೂಟ್ನಲ್ಲಿದ್ದ ಯಶ್ ಕೂಡಲೇ ಹೊರಟು ಬರ್ತಾರೆ. ಆ ಕುಟುಂಬಸ್ಥರಿಗೆ ಸಮಾಧಾನ ಮಾಡ್ತಾರೆ. ಎಷ್ಟು ಸಮಾಧಾನ ಮಾಡಿದ್ರೂ ಹೋದ ಜೀವ ವಾಪಸ್ ಬರುತ್ತಾ? ಸರ್ಕಾರ ಪರಿಹಾರ ಕೊಡಬಹುದು, ಯಶ್ ಅವರು ಕೂಡ ಸಹಾಯ ಮಾಡಬಹುದು. ಆದರೆ ಮಗನನ್ನ ಕಳ್ಕೊಂಡ ಆ ತಾಯಿಗೆ ಮಗ ಸಿಗ್ತಾನಾ? ಅಭಿಮಾನ ಅನ್ನೋದು ನಟರ ಉಸಿರು ಕಟ್ಟಿಸೋ ಹಾಗೆ ಇರಲೇಬಾರ್ದು. ಇಂಥ ದುರಂತ ನೋಡಿ ಯಶ್ ಅವರಿಗೆ ಯಾಕಾದ್ರೂ ಹುಟ್ಟುಹಬ್ಬ ಬಂದ್ಬಿಡುತ್ತ ಅನ್ಸಿರ್ಬಹುದು. ಅಭಿಮಾನಿಯ ಸಾವಿಗೆ ಬಂದಿದ್ದಾರೆ. ಅವನ್ಯಾರೋ ಇನ್ನೊಬ್ಬ ಯಶ್ ಅವರನ್ನ ನೋಡೋದಕ್ಕೆ ಹೋಗಿ ಆಕ್ಸಿಡೆಂಟ್ ಮಾಡಿಕೊಂಡು ಜೀವ ಕಳ್ಕೊಂಡ. ಯಶ್ ಅವರು ಸುರನಗಿಗೆ ಭೇಟಿ ನೀಡಿ ಹುಬ್ಬಳ್ಳಿಗೆ ಹೋಗುವಾಗ ನಿಖಿಲ್ ಅನ್ನೋ ಅಭಿಮಾನಿ ಯಶ್ ಅವರನ್ನ ನೋಡೋದಕ್ಕೆ ಬೈಕ್ನಲ್ಲಿ ಸಾಹಸ ಮಾಡ್ತಾ ಇದ್ದ. ಹಿಂಬದಿ ಇದ್ದ ಬೆಂಗಾವಲು ವಾಹನಕ್ಕೆ ಡಿಕ್ಕಿ ಹೊಡೆದು ಬೀಳ್ತಾನೆ. ಪೊಲೀಸರೇ ಆಸ್ಪತ್ರೆಗೆ ಸೇರಿಸಿದ್ರು, ಆದರೆ ಜೀವ ಉಳಿಲಿಲ್ಲ. ಇನ್ನು 2019ರಲ್ಲಿ ರವಿ ಅನ್ನೋ ಯಶ್ ಅಭಿಮಾನಿ, ನೆಲಮಂಗಲದವನು, ಬರ್ತ್ಡೇ ದಿನ ಯಶ್ ಅವರನ್ನ ನೋಡೋದಕ್ಕೆ ಅಂತ ಅವರ ಮನೆ ಬಳಿ ಬಂದಿದ್ದ. ಯಶ್ ನೋಡೋದಕ್ಕೆ ಸಿಕ್ಕಿಲ್ಲ ಅಂತ ಮನೆ ಮುಂದೆ ಪೆಟ್ರೋಲ್ ಸುರ್ಕೊಂಡು ಬೆಂಕಿ ಹಚ್ಕೊಂಡು ಸಾಯ್ತಾನೆ. ಬೇಕಾ ಇಂತಹ ಹುಚ್ಚು ಅಭಿಮಾನ? ಅಭಿಮಾನ ಅನ್ನೋದು ಮನಸ್ಸಲ್ಲಿ ಇರಲಿ. ನಿಜವಾಗ್ಲೂ ಅಭಿಮಾನ ಇದ್ರೆ ಅವರ ಸಿನಿಮಾಗಳನ್ನ ನೋಡಿ 10 ಜನರನ್ನ ಸಿನಿಮಾಗೆ ಕರ್ಕೊಂಡು ಹೋಗಿ ತೋರಿಸಿ. ಅದ್ಬಿಟ್ಟು ಈ ತರಹ ಅಂಧ ಅಭಿಮಾನ ಬೇಡವೇ ಬೇಡ. ಇದನ್ನ ಯಶ್ ಆಗ್ಲಿ, ದರ್ಶನ್ ಆಗ್ಲಿ, ಸುದೀಪ್ ಆಗ್ಲಿ, ಉಪೇಂದ್ರ ಆಗ್ಲಿ ಯಾವ ನಟರು ಕೂಡ ಇಷ್ಟಪಡೋದಿಲ್ಲ. ಎಷ್ಟೋ ಸಲ ದರ್ಶನ್ ಅವರ ಕಾರ್ ಫಾಲೋ ಮಾಡೋದನ್ನ ನೋಡಿದೀನಿ. ದರ್ಶನ್ ಅವರೇ ಬೈದು ಬುದ್ಧಿ ಹೇಳಿದ್ದು ಇದೆ. ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ದಯವಿಟ್ಟು ಎಲ್ಲಾ ಸೆಲೆಬ್ರಿಟಿಗಳು, ಇದು ಕರ್ನಾಟಕದಾದ್ಯಂತ ಎಲ್ರಿಗೂ ಇದೊಂದು ಮೆಸೇಜ್ ಹೋಗ್ಲಿ. ಇಲ್ಲಿ ನೀವು ಇಷ್ಟು ಜನ ಇದ್ದೀರಾ, ದಯಮಾಡಿ ನಾನು ಗಾಡಿ ಓಡಿಸ್ಬೇಕಾದ್ರೆ ಅಕ್ಕ ಪಕ್ಕ ಬೈಕ್ಗಳಲ್ಲಿ ಬರ್ಬೇಡ್ರಿ. ನಿಮ್ಮ ಪಾದಾರವಿಂದಗಳಿಗೆ ನಾನು ಕೇಳ್ಕೊಳ್ತಾ ಇರೋದು ಏನಕ್ಕೆ ಅಂತ ಹೇಳ್ತೀನಿ, ಕೇಳ್ರ ಏನಕ್ಕೆ ಅಂತ ಇಲ್ಲ. ನೀವು ಬರೀ ಒಂದು ಮೊಬೈಲ್ ಅದೊಂದು ಹಿಡ್ಕೊಂಡು ಒಂದು ಲೈಕ್ಸ್, ಒಂದು ಕಮೆಂಟ್ಸ್, ಫೋಟೋ ಇಂದ ಜೀವನ ಹಾಳು ಮಾಡ್ಕೋಬೇಡ. ನಾವು 110, 120 ಹೋಗ್ತಾ ಇರ್ತೀವಿ. 110, 120 ನಾವು ಗಾಡಿ ಓಡಿಸ್ತಾ ಇರ್ಬೇಕಾದ್ರೆ ಪಕ್ಕದಲ್ಲಿ ಬೈಕ್ಗಳಲ್ಲಿ ನೀವು ಬರ್ತೀರಾ? ಯೋಚನೆ ಮಾಡ್ರೆ, ಬದುಕಿದ್ರೆ ಇನ್ನೊಂದ್ಸಲಿ ನಾನು ನೋಡ್ತೀರಾ? ನನ್ನ ಹಾಳಾಗೋಗ್ಲಿ, ಈಗ ನಾನು ನೋಡದೇ ಇದ್ರು ಪರವಾಗಿಲ್ಲ. ಮನೇಲಿ ವಯಸ್ಸಾದ ತಂದೆ ತಾಯಿಂದಿರ್ತಾರೆ, ಅವಾಗ್ತಾನೆ ಮದುವೆ ಮಾಡ್ಕೊಂಡು ಹೊಸ ಗಂಡ ಹೆಂಡತಿ ನೀವು ಆಗಿರ್ತೀರಾ. ಇಲ್ಲ ಆಗ್ತಾನೆ ಹುಟ್ಟಿರೋ ಒಂದು ಮಗು ಇರುತ್ತೆ. ನಿಮಗೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಿಮ್ಮ ಮನೆಯವರು ಸಾಯೋದ್ ತನಕ ನನ್ನನ್ನು ದೂಷಿಸ್ತಾರೆ. ಅದ್ ನಿಮ್ಗಿಷ್ಟಾನಾ? ಅದು ನಿಮ್ಗಿಷ್ಟಾನಾ? ದಯಮಾಡಿ ಗಾಡಿಗಳ ಪಕ್ಕದಲ್ಲಿ ಬರ್ಬೇಡ್ರಿ. ದಯಮಾಡಿ ನಿಮ್ ಪಾದಗಳಿಗೆ ನಾನು ಇಲ್ಲಿಂದ ಕೇಳ್ಕೊಳ್ತೀನಿ. ಯಾಕಂದ್ರೆ ಇದೊಂದು ಮೆಸೇಜ್ ಇರ್ಲಿ ನಿಮ್ಗೆ. ಏನೊಂದು ಲೈಕು ಕಮೆಂಟ್ ಸಿಕ್ಬಿಟ್ರೆ ನೀವೆಲ್ಲ ಏನು ಆಗ್ಬಿಡಲ್ಲ. ಇನ್ನೊಂದ್ಸಲಿ ನಮ್ಮನ್ನು ನೋಡ್ತೀರಾ, ಅರ್ಥ ಮಾಡ್ಕೊಳ್ಳಿ ಮಾತುಗಳನ್ನ. ಅವರಿಂದ ಒಬ್ಬ ಅಭಿಮಾನಿಗೆ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ತುಂಬಾ ನೋವಾಗುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳಿ.
ಗದಗದಲ್ಲಿ 3 ಯಶ್ ಅಭಿಮಾನಿಗಳ ಸಾವಾಯ್ತಲ್ವಾ? ಸಾವಿಗೂ ಮುನ್ನ ಅವ್ರು ಹೇಳಿದ್ದೇನು ಗೊತ್ತಾ? ಒಂದು ಸಲ ಆ ವಿಡಿಯೋ ನೋಡಿ. ಏನ್ ಹೇಳಿದ್ರು ಕೇಳಿಸ್ತಾ? ಸಾಯುವ ಮುನ್ನ ಅವರ ಬಾಯಲ್ಲಿ ಬಂದಿದ್ದು ಅಪ್ಪ ಅವ್ವ ಅನ್ನೋ ಶಬ್ದ. ಯಶ್, ರಾಕಿ ಬಾಯ್ ಅಂತ ಒಂದು ಬಾರಿಯೂ ಅವರು ಹೇಳಲೇ ಇಲ್ಲ. ನಮಗೆ ಒಂದು ಗಾಯ ಆದಾಗ ಅಪ್ಪ ಅಮ್ಮ ಅಂತೀವಿ ವಿನಃ ದರ್ಶನ್, ಯಶ್, ಸುದೀಪ್, ಶಿವಣ್ಣ ಯಾರ ಹೆಸರು ಹೇಳೋದಿಲ್ಲ. ಹಾಗಂತ ಅಭಿಮಾನ ಇರಲೇಬಾರ್ದು ಅಂತಲ್ಲ, ಇರ್ಲಿ. ಆಗ್ಲೇ ಹೇಳಿದ್ನಲ್ವಾ, ಸಿನಿಮಾಗಳನ್ನು ನೋಡಿ 4 ಜನರಿಗೆ ತೋರಿಸಿ. ಇಂಥ ಅಭಿಮಾನ ಜನ್ಮ ಕೊಟ್ಟ ತಂದೆ ತಾಯಿಯ ಮೇಲೆ ಇರಲಿ, ದೇಶದ ಮೇಲಿರಲಿ, ಧರ್ಮದ ಮೇಲಿರಲಿ. ಈಗ ಜೀವ ಕಳ್ಕೊಂಡ್ರಲ್ವಾ, ಆ ಮನೆಯ ಪರಿಸ್ಥಿತಿಯನ್ನ ಯೋಚನೆ ಮಾಡಿ. ಆ ತಂದೆ ತಾಯಿಗೆ ದಿಕ್ಕು ಯಾರು? ಅದಕ್ಕೆ ಅತಿರೇಕದ ಅಭಿಮಾನ ಬೇಡವೇ ಬೇಡ. ಹಾಗೆ ಈ ಕಟ್ಔಟ್ ಫ್ಲೆಕ್ಸ್ಗಳನ್ನು ಸರ್ಕಾರ ಬ್ಯಾನ್ ಮಾಡಬೇಕು. ಇದರಿಂದ ಜನಸಾಮಾನ್ಯರಿಗೆ ಯಾವ ಲಾಭ ಕೂಡ ಇಲ್ಲ. ಚಿತ್ರನಟರು ಕೂಡ ಅದನ್ನ ಬಯಸೋದಿಲ್ಲ. ಕೇವಲ ರಾಜಕಾರಣಿಗಳಿಗಷ್ಟೇ ಅದು ಲಾಭ. ಇದನ್ನ ನಿಷೇಧ ಮಾಡಲೇಬೇಕು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.